ಲಿವ್ ಇನ್ ಸಂಬಂಧ ಯುಪಿ ರಾಜ್ಯಪಾಲೆ ವಿರೋಧ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರದಲ್ಲಿ ಲಿವ್ ಇನ್ ಸಂಬಂಧದಿಂದ ದೂರವಿರಿ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರದಲ್ಲಿ ಲಿವ್ ಇನ್ ಸಂಬಂಧ ಯುಪಿ ರಾಜ್ಯಪಾಲೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಲಿವ್ ಇನ್ ಸಂಬಂಧದಿಂದ ದೂರವಿರಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇಲ್ಲದಿದ್ದರೆ ನಿಮ್ಮನ್ನ 50 ತುಂಡುಗಳಾಗಿ ಕತ್ತರಿಸ್ತಾರೆ. ವಿದ್ಯಾಪೀಠದ ಘಟಿಕೋತ್ಸವದಲ್ಲಿ ಆನಂದಿಬೆನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆನಂದಿಬೆನ್ ಅವರು ವಿದ್ಯಾರ್ಥಿಗಳು ಲಿವ್ ಇನ್ ಸಂಬಂಧವನ್ನು ತಪ್ಪಿಸುವಂತೆ ಒತ್ತಾಯ ಮಾಡಿದ್ದಾರೆ. ನೀವು ಇರಬೇಡಿ ಲಿವ್ ಇನ್ನಲ್ಲಿ ಅಂತ. ಇತ್ತೀಚಿನ ದಿನಗಳಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ ಏನಿದೆ ಅದು ಒಂದು ಪ್ರವೃತ್ತಿ ಆಗ್ಬಿಟ್ಟಿದೆ. ಆದಷ್ಟು ಅದರಿಂದ ನೀವು ದೂರ ಇರಬೇಕು, ಅದರಿಂದ ಎಚ್ಚೆತ್ತುಕೊಳ್ಬೇಕು, ಎಚ್ಚರವಾಗಿರಿ ಅಂತ ಹೇಳ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ಕಾಶಿ ವಿದ್ಯಾಪೀಠದ ಘಟಿಕೋತ್ಸವದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈ ರೀತಿಯಾಗಿ. ಲಿವ್ ಇನ್ ಸಂಬಂಧಗಳು ಏನಿವೆ ಇದು ಸರಿ ಬರ್ತಾ ಇಲ್ಲ. ಯಾಕಂದರೆ ಇವತ್ತಿನ ಒಂದು ದಿನಗಳಲ್ಲಿ ನೀವೇನಾದರೂ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನಿಮ್ಮ ಅದು ಒಂದು ಪ್ರಾಣಕ್ಕೆ ಕುತ್ತಾಗುತ್ತೆ. ಯಾಕಂದರೆ ಅದಕ್ಕೆ ಉದಾಹರಣೆಗಳು ಕೂಡ ಇದೆ. ನಿಮ್ಮನ್ನು 50 ತುಂಡುಗಳಾಗಿ ಕತ್ತರಿಸಿ ಸಾಯಿಸ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಯಾಕಂದರೆ ಕೆಲವೊಂದು ಘಟನೆಗಳು ನಡೆದಿದ್ವು ಈ ಒಂದು ವಿಚಾರವಾಗಿ. ವಿದ್ಯಾಪೀಠದ ಒಂದು ಘಟಿಕೋತ್ಸವದಲ್ಲಿ ಈ ರೀತಿಯಾಗಿ ಹೇಳಿರುವಂಥದ್ದು. ಯುಪಿ ರಾಜ್ಯಪಾಲೆ ಆಗಿರುವಂತಹ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಲಿವಿಂಗ್ ರಿಲೇಷನ್ಶಿಪ್ ಏನಿದೆ, ಲಿವ್ ಇನ್ ರಿಲೇಷನ್ಶಿಪ್ಗಳ ಏನಿದೆ ಅದು ನಿಮ್ಮ ಜೀವನವನ್ನು ಹಾಳು ಮಾಡುತ್ತೆ, ಅದರಿಂದ ನೀವು ದೂರ ಇರಿ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. बेटिया को मेरी एक ही सलाह है, आपके पास कोई आएगा फ्रेंडशिप करने के लिए, और आजकल ये चलता है लिव इन रिलेशन। क्या है रिलेशन? जाकर देखिए आपके यहाँ अनाथालय, जाकर देखिए लिव इन रिलेशन का परिणाम क्या है। वहां ही आपको डॉक्टर से दिखाई पड़ेगा। 15 साल की बेटियां, 20 साल की बेटियां एक साल का बच्चा होकर लेकर वहां खड़ी है। किसने पैदा किया? क्या ये पढ़ाई है हमारी? 3 प्रकार की बेटियां को मेरे मिली एक जगह को, 3 प्रकार की, एक साथ 200 लोग रहते थे और सब जगह पर 200 बेटियां आज बंद कमरों में बंद है। लालच, मैं ये करूंगा तेरे लिए, होटल में ले जाकर खाना खिला। बेटिया को मेरी एक ही सलाह है, आपके ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.